ವೀಕ್ಷಕರೇ ನಮಸ್ಕಾರ. ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬೋಂಡಾ ಸೂಪ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಸಾಮಾನ್ಯವಾಗಿ ನಾವು ಬೋಂಡಾ ಸೂಪನ್ನು ಹೋಟೆಲ್ಗಳಲ್ಲಿ ಮಾತ್ರ ತಿಂತಿರ್ತೀವಿ. ಆದರೆ ಮನೆಯಲ್ಲಿ ಹೋಟೆಲ್ಗಿಂತನೂ ತುಂಬ ಅದ್ಭುತವಾದಂಥ ಬೋಂಡಾ ಸೂಪನ್ನು ಮಾಡಿ ತಿನ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೋಂಡಾ ಸೂಪನ್ನು ಅದ್ಭುತವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಬೋಂಡಾ ಸೂಪ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು, ನಾನು ಸ್ವಲ್ಪ ಇಲ್ಲಿ ಪೇಸ್ಟ್ ಹಿಂಗನ್ನು ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ನೆನೆಸಿ ಆಮೇಲೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕಾಯಿ ಚೂರನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, 1 ಕಪ್ಪಷ್ಟು ತೊಗರಿಬೇಳೆ, 4 ರಿಂದ 5 ಹಸಿಮೆಣಸಿನ್ಕಾಯಿನ ಈ ಥರ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ, 7 ರಿಂದ 8 ಬೆಳ್ಳುಳ್ಳಿ ಹೆಸಳು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ, 2 ಟೊಮ್ಯಾಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆ. ಸೂಪ್ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಒಲೆ ಹೊತ್ತಿಸ್ಕೊಂಡು ನಾನು ಇದ್ರ ಮೇಲೆ ಕುಕ್ಕರನ್ನು ಇಟ್ಟಿದ್ದೀನಿ. ಇದಕ್ಕೆ 2 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಈಗ ನಾನು ಇದಕ್ಕೆ 1 ಕಪ್ಪಷ್ಟು ತೊಗರಿಬೇಳೆನ ಹಾಕ್ತಾ ಇದ್ದೀನಿ ಮತ್ತು ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ಹಣ್ಣನ್ನು ಸೇರಿಸಿ 5 ರಿಂದ 6 ವಿಸಲ್ ಇದನ್ನು ಕೂಗಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಬೇಳೆ ಎಲ್ಲ ಸಾಫ್ಟ್ ಆಗಬೇಕಲ್ವ, ಹಾಗಾಗಿ 5 ರಿಂದ 6 ವಿಸಲ್ ಬೇಕಾಗತ್ತೆ. ಈ ಅರಿಶಿನ ಪುಡಿ ಮತ್ತು ಎಣ್ಣೆನ ಹಾಕೋದ್ರಿಂದ ಬೇಳೆಗೆ ಚೆನ್ನಾಗಿರೋ ಹಳದಿ ಕಲರ್ ಬರುತ್ತೆ. ಅದ್ರ ಜೊತೆಗೆ ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. 6 ವಿಸಲ್ ಆದಮೇಲೆ ಇದನ್ನು ನಾನು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಈಗ ಒಲೆ ಹೊತ್ತಿಸ್ಕೊಂಡು ಅದ್ರ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆದಮೇಲೆ ಇದಕ್ಕೆ 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಸೂಪ್ ಮಾಡೋದಕ್ಕೆ ಅರಿಶಿನ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ, ಏಕೆಂದರೆ ಹಳದಿ ಕಲರ್ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದಕ್ಕೆ ನಾವು ಚೆನ್ನಾಗಿ ಸಾಫ್ಟಾಗಿ ಬೆಂದಿರೋವಂಥ ಬೇಳೆನ ಸೇರಿಸ್ತಾ ಇದ್ದೀನಿ. ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಸೂಪರಾಗಿ ಬೆಂದಿದೆ. ಈ ಥರನೇ ಬೇಯಬೇಕಾಗತ್ತೆ ಬೋಂಡಾ ಸೂಪ್ ಮಾಡೋದಕ್ಕೆ. ಬೇಳೆ ಬಾಯಲ್ಲಿ ಸಿಕ್ಕರೆ ಸರಿಯಾಗಲ್ಲ, ಹಾಗಾಗಿ 1-2 ವಿಸಲ್ ಜಾಸ್ತಿ ಆದರೂ ತೊಂದರೆ ಇಲ್ಲ. ಈಗ ನಾನು ಇದಕ್ಕೆ ಸ್ಲಿಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಎಸಳೆಸಲಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಹೆಸಳನ್ನ ಸೇರಿಸ್ತಾ ಇದ್ದೀನಿ. ತುರಿದಿಟ್ಟಂಥ ಶುಂಠಿನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕಾಯಿ ಚೂರನ್ನ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ 8 ರಿಂದ 10 ನಿಮಿಷದವರೆಗೂ ಕುದಿಸ್ತಾ ಇದ್ದೀನಿ. ಸೂಪ್ ತುಂಬ ಗಟ್ಟಿನೂ ಆಗಬಾರ್ದು ಮತ್ತು ತುಂಬ ತೆಳುನೂ ಆಗಬಾರ್ದು. ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಸೂಪ್ನ ರೆಡಿ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ನೀರು ಸ್ವಲ್ಪ ಮಧ್ಯಕ್ಕೆ ಸೇರಿಸ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು, ಸೂಪ್ ಎಲ್ಲ ತುಂಬ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಪೇಸ್ಟ್ ಹಿಂಗನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ, ಆ ನೀರನ್ನು ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಹಿಂಗನ್ನು ಸೇರಿಸಿದ ಮೇಲಂತೂ ತುಂಬ ಒಳ್ಳೆ ಘಮ ಬರುತ್ತೆ ಈ ಸೂಪ್ಗೆ. ನೋಡ್ತಾ ಇರ್ಬೋದು ವೀಕ್ಷಕರೇ ನೀವು, ಸೂಪ್ ಅಂತೂ ತುಂಬ ಚೆನ್ನಾಗಿ ಕುದೀತಾ ಇದೆ. 8 ರಿಂದ 10 ನಿಮಿಷ ಕುದ್ದ ಮೇಲೇ ಇದಕ್ಕೆ ತುಂಬ ಚೆನ್ನಾಗಿರೋ ಒಂದು ಪರಿಮಳ ಬರುತ್ತೆ. ಆ ಪರಿಮಳ ಬರೋವರೆಗೂ ಇದನ್ನು ಕುದಿಸ್ತಿರ್ಬೇಕಾಗತ್ತೆ. ಏಕೆಂದರೆ ಹಾಕಿರೋ ಪದಾರ್ಥಗಳೆಲ್ಲ ಹೊಂದಿಕೊಂಡು ಚೆನ್ನಾಗಿ ಪರಿಮಳ ಬರೋದಕ್ಕೆ 8 ರಿಂದ 10 ನಿಮಿಷ ಕಾಲಾವಕಾಶ ಬೇಕಾಗತ್ತೆ. ಈಗ ಬೋಂಡಾಕ್ಕೆ ಸೂಪ್ ಎಲ್ಲ ರೆಡಿಯಾಗಿದೆ. ಈಗ ಈ ಸೂಪ್ನ ನಾನು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಬೋಂಡಾ ಮಾಡೋದಕ್ಕೆ ನಾನು ಅರ್ಧ kg ಉದ್ದಿನಬೇಳೆ ಮತ್ತು 1 ಕಪ್ಪಷ್ಟು ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. 5 ರಿಂದ 6 ಗಂಟೆ ಬೇಕಾಗುತ್ತೆ ಚೆನ್ನಾಗಿ ನೆನೆಯೋದಕ್ಕೆ. 5 ರಿಂದ 6 ಗಂಟೆ ನೆನೆಸಿದರೆ ತುಂಬ ಚೆನ್ನಾಗಿರೋ ಕ್ರಿಸ್ಪಿಯಾಗಿರೋ ಬೋಂಡಾ ಬರುತ್ತೆ. ಹಾಗಾಗಿ ನಾನು
5ರಿಂದ 6 ಗಂಟೆ ಇದನ್ನು ನೆನೆಸಿಟ್ಟಿದ್ದೀನಿ. ಈಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸಿ ಮಾಡ್ಕೊಂಡಿರುವಂಥ ಉದ್ದಿನ ಹಿಟ್ಟು ರೆಡಿಯಾಗಿದೆ. ಬೋಂಡ ಮಾಡೋದಕ್ಕೆ ಅಂತ ಉದ್ದಿನ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 5ರಿಂದ 6 ಕಾಳು ಮೆಣಸನ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಕರಿಯೋದಕ್ಕೆ ಅಂತ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, 4ರಿಂದ 5 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಕಪ್ಪಷ್ಟು ಕಾಯಿ ಚೂರನ್ನು ತೊಗೊಂಡಿದ್ದೀನಿ. ಈಗ ಉದ್ದಿನ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕ್ರಷ್ ಮಾಡ್ಕೊಂಡಂಥ ಮೆಣಸನ್ನ ಸೇರಿಸ್ತಾ ಇದ್ದೀನಿ. ಶುಂಠಿನ ಹಾಕ್ತಾ ಇದ್ದೀನಿ. ಮತ್ತು 1 ಕಪ್ಪಷ್ಟು ಕಾಯಿ ಚೂರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಉದ್ದಿನ ಹಿಟ್ಟು ಎಷ್ಟು ಹದವಾಗಿ ಬರುತ್ತೋ ಅಷ್ಟೇ ರುಚಿಯಾದ ಬೋಂಡ ಕೂಡ ರೆಡಿಯಾಗುತ್ತೆ. ಹಾಗಾಗಿ ಉದ್ದಿನ ಹಿಟ್ಟನ್ನ ಚೆನ್ನಾಗಿ 2ರಿಂದ 3 ನಿಮಿಷದವರೆಗೂ ಕೈಯಿಂದ ಹೀಗೆ ಬೀಟ್ ಮಾಡಬೇಕಾಗತ್ತೆ. ಈಗ ಉದ್ದಿನ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಕರಿಯೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಹಾಗಾಗಿ ಅರ್ಧ ಲೀಟ್ರಷ್ಟು ಎಣ್ಣೆನ ಬಿಸಿಯಾಗೋದಕ್ಕೆ ಅಂತ ಇಟ್ಟಿದ್ದೆ. ಈಗ ಎಣ್ಣೆ ಎಲ್ಲ ಬಿಸಿಯಾಗಿದೆ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಈ ಬೋಂಡನ ಬಿಡಬೇಕಾಗತ್ತೆ. ಹಾಗಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಈಗ ಸಣ್ಣ ಸಣ್ಣದಾಗಿ ಬೋಂಡನ ಬಿಡ್ತಿದ್ದೀನಿ. ಇದು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಇದನ್ನು ಕರಿಬೇಕಾಗತ್ತೆ. ಕೈಯಿಂದ ನಿಮಗೆ ಎಷ್ಟು ಬೇಕಷ್ಟು ಹಿಟ್ಟನ್ನು ತಗೊಂಡು ಬೋಂಡ ಶೇಪಲ್ಲಿ ಇದನ್ನ ಬಿಡಬೇಕಾಗತ್ತೆ. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಈ ಬೋಂಡನೆಲ್ಲ ಕರ್ಕೊಳ್ಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ಬೋಂಡ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಹೊಂಬಣ್ಣ ಬರೋವರೆಗೂ ನಾನು ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರೋ ಬೋಂಡ ಮತ್ತು ಅಷ್ಟೇ ಕ್ರಿಸ್ಪಿಯಾದಂಥ ಬೋಂಡ ರೆಡಿಯಾಗಿದೆ. ಇದೇ ಥರ ನಾನು ಎಲ್ಲ ಬೋಂಡನೂ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಈಗ ಸೂಪ್ ಜೊತೆ ಬೋಂಡನೂ ರೆಡಿಯಾಗಿದೆ. ಮೊದಲೇ ಸೂಪ್ನ ನಾನು ರೆಡಿ ಮಾಡಿಟ್ಟಿದ್ದೆ. ಈಗ ಬೋಂಡ ಕೂಡ ರೆಡಿಯಾಗಿದೆ. ಈ ಬೋಂಡ ಜೊತೆಗೆ ಈ ಸೂಪ್ ಸೇರಿದರೆ ಒಂದು ಅದ್ಭುತವಾದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ನಿಮಗೂ ಈ ಬೋಂಡ ಸೂಪ್ ನೋಡಿದರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ವಾ, ಮತ್ತು ಟೆಂಪ್ಟ್ ಆಗ್ತಾ ಇದೆ ಅಲ್ವಾ? ಇನ್ಯಾಕೆ ತಡ ಮಾಡ್ತೀರಾ? ಬರೋ ವೀಕೆಂಡ್ಗೆ ಬೋಂಡ ಸೂಪ್ನ ಮನೆಯಲ್ಲೇ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ನಾವು ಬೋಂಡ ಸೂಪನ್ನು ಹೋಟೆಲ್ಗಳಲ್ಲಿ ಮಾತ್ರ ತಿಂತಿರ್ತೀವಿ, ಆದರೆ ಮನೆಯಲ್ಲಿ ಹೋಟೆಲ್ಗಿಂತನೂ ಒಂದು ಅದ್ಭುತವಾದ ಟೇಸ್ಟ್ನಲ್ಲಿ ಬೋಂಡ ಸೂಪ್ನ ಮಾಡಿಕೊಂಡು ತಿನ್ಬೋದು. ಈ ಬೋಂಡ ಮೇಲೆ ಸೂಪ್ನ ಹಾಕ್ಕೊಂಡು, ಸೂಪ್ ಜಾಸ್ತಿನೇ ಬೇಕಾಗತ್ತೆ. 4 ಬೋಂಡಾಗೆ ಅದರ 2 ಬಟ್ಲಷ್ಟು ಸೂಪ್ ಬೇಕಾಗುತ್ತೆ. ಏಕೆಂದರೆ ಸೂಪ್ ಎಷ್ಟು ಜಾಸ್ತಿ ಇರುತ್ತೋ ಬೋಂಡ ಟೇಸ್ಟು ಅಷ್ಟೇ ರುಚಿಯಾಗಿ ಬರುತ್ತೆ. ಈ ಬೋಂಡ ಜೊತೆ ಸೂಪ್ ಸೇರಿದರೆ ಒಂದು ಅದ್ಭುತವಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಮತ್ತು ಸ್ವರ್ಗನೇ ಅಂತ ಹೇಳ್ಬೋದು ವೀಕ್ಷಕರೇ. ಏಕೆಂದರೆ ಹೋಟೆಲ್ಗಿಂತನೂ ನಿಮಗೆ ರುಚಿಕರವಾದ ಬೋಂಡ ಸೂಪ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ
ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.